ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮಗೆ ಗ್ರಿಲ್ಡ್ ವೆಜಿಟಬಲ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲು ಪಲ್ಯ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಈ ಪಲ್ಯಕ್ಕೆ ಈಗ ತುರಿದಂತಹ ಕ್ಯಾರೆಟ್ 1 ಕಪ್ಪು, ಸ್ವೀಟ್ ಕಾರ್ನ್ ಅರ್ಧ ಕಪ್ಪು, ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿದ್ದು 1 ಕಪ್ಪು, ಹುರುಳಿಕಾಯಿ ಸಣ್ಣದಾಗಿ ಹೆಚ್ಚಿದ್ದು 1 ಕಪ್ಪು, ಹಾಗೆಯೇ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು 1 ಕಪ್ಪು, ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು 1 ಕಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 3 ಹಸಿಮೆಣಸಿನ್ಕಾಯಿ, 100 ಗ್ರಾಮ್ ಪನ್ನೀರು. ಈಗ ನೋಡಿ, ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಈ ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಹುರುಳಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಒಲೆ ಮೇಲೆ. ಇದೊಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇದಕ್ಕೆ ಮತ್ತೆ ನಾವೀಗ ಸ್ವೀಟ್ ಕಾರ್ನ್ ಇದೆಯಲ್ಲ ಅದನ್ನು ಸೇರಿಸ್ಬೇಕು. ಅದೊಂದೆರಡು ನಿಮಿಷ ಬಾಡಿಸ್ಬೇಕು ಒಲೆ ಮೇಲೆ. ಇದಾಗ್ತಿದ್ದಂಗೆ ನಾವು ಕ್ಯಾರೆಟ್ ತುರಿನ ಸೇರಿಸ್ಬೇಕು. ಇದು ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಬಾಡಿಸ್ಕೊಬೇಕು. ಇಲ್ಲೆಲ್ಲೂ ಕೂಡ ನೀರನ್ನು ಸೇರಿಸಬಾರ್ದು, ಬರೀ ಅದೇ ಹಾಕಿರ್ತಕ್ಕಂಥ ಎಣ್ಣೆನೆಲ್ಲ ಇದನ್ನು ಹುರ್ಕೋತಾ ಇದ್ದೀನಿ ನಾನು. ನೋಡಿ, ಈ ಕ್ಯಾರೆಟ್ ಸ್ವಲ್ಪ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ದಪ್ಪ ಮೆಣಸಿನ್ಕಾಯಿನ ಸೇರಿಸೋಣ. ಇದನ್ನೀಗ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು 1 ನಿಮಿಷ ಒಲೆ ಮೇಲೆ ಬಾಡಿಸಿದ ನಂತರ ಟೊಮೆಟೊ ಸೇರಿಸ್ತೀನಿ. ಈ ಟೊಮೆಟೊ ಸೇರಿಸ್ತಿದ್ದಂಗೆ ಅದೇ ನೀರಲ್ಲಿ ಉಳಿದಿದ್ದ ತರಕಾರಿಗಳೆಲ್ಲ ಸ್ವಲ್ಪ ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ನೀರಿನ ಅವಶ್ಯಕತೆ ಎಲ್ಲೂ ಬರೋದೇ ಇಲ್ಲ. ನೋಡಿ, ಇದೊಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಿದ್ದಂಗೆ ನೋಡಿ, ಇದಾದ ನಂತರ ಸ್ವಲ್ಪ ಹೊತ್ತು ಮತ್ತೆ ಮುಗಿಸ್ಬಿಟ್ಟು ಈಗ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅಚ್ಕಾರ ಪುಡಿ ಅದೊಂದು ಅರ್ಧ ಸ್ಪೂನ್ ಬೇಕಾಗುತ್ತೆ. ಇದಾದ ನಂತರ ಗರಂ ಮಸಾಲ ಪುಡಿ 1/4 ಚಮಚ ಹಾಕಿ ನೋಡಿ, ಈಗೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೀಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ರುಚಿಗೆ. ಈ ಪನ್ನೀರ್ ಕ್ಯೂಬ್ ತೋರಿಸಿದ್ನಲ್ಲ, ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೀಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಇದನ್ನು ಹಾಕಿದ ನಂತರ ಲಾಸ್ಟಲ್ಲಿ ಹೆಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಲ್ಯನ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಈಗ ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡಿದ್ದೀನಿ. ಇದರ ಜೊತೆಯಲ್ಲೇ ನೋಡಿ, ನಾನು ಈಗ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಏನು ಬೆಣ್ಣೆ ಇದೆಯಲ್ಲ, ಅಮೂಲ್ ಬೆಣ್ಣೆನೇ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ರೆಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಫಸ್ಟು ಇದನ್ನು ಮೇಲೆ ಬ್ರೆಡ್ಡಿನ ಮೇಲಕ್ಕೆ ಹಚ್ಕೋಬೇಕು. ಸ್ಲೈಸ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ಮಧ್ಯದಲ್ಲಿ ಪಲ್ಯನ ಈಗ ಬ್ರೆಡ್ಡಿಗೆ ತುಂಬ್ತಾ ಇದ್ದೀನಿ. ಒಂದು ಬ್ರೆಡ್ ಸ್ಲೈಸ್ ಮೇಲೆ ಪಲ್ಯ ಹಾಕಿದ ನಂತರ ಈ ಚೀಸ್ ಬೇಕಾದವರು ಚೀಸ್ ಹಾಕ್ಕೋಬೋದು. ನಾನಿಲ್ಲಿ ಚೀಸ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಗ್ರಿಲ್ಡ್ ಸ್ಯಾಂಡ್ವಿಚ್ ಮೇಕರಲ್ಲಿ ಇಡ್ತಾಯಿದ್ದೀನಿ. ಸೊ ಮಾಮೂಲಿ ಪ್ರೀ ಹೀಟ್ ಮಾಡ್ಕೊಂಬಿಟ್ಟು ಇದನ್ನಿಟ್ಟು ಮಾಡ್ಕೋಬೇಕಾಗುತ್ತೆ. ಗ್ರಿಲ್ಡ್ ವೆಜಿಟಬಲ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಅಚ್ಚುಕಟ್ಟಾದಂಥ ರುಚಿಕಟ್ಟಾದಂಥ ಅತ್ಯಂತ ಪೌಷ್ಟಿಕ ತರಕಾರಿಗಳಿಂದ ತುಂಬಿದಂತಹ ಸ್ಯಾಂಡ್ವಿಚ್ಚು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಸಂಜೆ ಹೊತ್ತಲ್ಲಿ ಖುಷಿಯಾಗಿ ಇದನ್ನು ತಿನ್ಕೋತಾರೆ.
ಇದನ್ನು ನೀವು ಆನಂತರ ಈ ಥರ ಚಾಕುನಲ್ಲಿ ಕಟ್ ಮಾಡಿ ತಿನ್ನಬಹುದು. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೇನು ಅನಿಸ್ತು ಅನ್ನೋದನ್ನು ಹೇಳಿ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ನಿಮಗೆಲ್ರಿಗೂ ನಮಸ್ಕಾರ.